ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ನೀವ್ ಅವ್ರನ್ನ ತಡೀರಿ, ಏನೋ ಒಂದ್ ಮಾಡಿ. ಅವ್ರಿಬ್ರಿಗೂ ಮತ್ತೆ ಅವಮಾನ ಆಗತ್ತೆ. ಅತ್ತೆ ಮೈನಿಗ್ ಬಂದಾಗ ನಮ್ಮ ಅಮ್ಮ ಅಪ್ಪನಿಗೆ ತುಂಬಾ ಬೈದಿದ್ರು. ಈಗ ನಾನಿಲ್ಲಿ ಹಿತ್ಲಲ್ಲಿದ್ದೀನಿ. ಅತ್ತೆ ನನ್ನ ಮನೆ ಒಳಗ್ ಸೇರ್ಸಿಲ್ಲ ಅಂತ ನಮ್ಮ ಅಮ್ಮ ಅಪ್ಪನಿಗೆ ಗೊತ್ತಾದ್ರೆ ದುಃಖ ಪಡ್ತಾರೆ. ಅದೇನಂದ್ರೆ ವಿನಾಯಕ್ ರಾವ್ ನಮ್ಮ ಅಮ್ಮ ಅಪ್ಪನಿಗೆ ಇಲ್ಲಿ ನಡೆಯೋ ವಿಷಯ ಗೊತ್ತಾಗ್ಬಾರ್ದು. ಬೇಗ ಹೋಗಿ ಹೋಗಿ ನಾನಿಲ್ಲಿ ಇಲ್ಲ ಅಂತ ಹೇಳಿ ಕಳಿಸ್ಬಿಡಿ. ಆಯ್ತು. ವಿನಾಯಕ್ ರಾವ್ ಅವ್ರನ್ನ ಹಿಂತಿರುಗ್ ಕಳ್ಸೋಕ್ ಹೋದ್ರು. ಆದ್ರೆ ಅಷ್ಟ್ರಲ್ಲಿ ಅಪ್ಪ ಅಮ್ಮನಿಗೆ ಇಲ್ಲಿನ ಪರಿಸ್ಥಿತಿ ಗೊತ್ತಾಗ್ಬಿಟ್ರೆ ನಾನು ಏನ್ ಮಾಡೋದು? ಏನೇ ಬಾವಿ ನೋಡ್ತಾ ಇದೀಯಾ? ನಾನ್ ನಿನ್ನ ಅಷ್ಟು ಬೇಗ ಸಾಯೋಕ್ ಬಿಡಲ್ಲ. ನೀನ್ ಸತ್ರೆ ನನಗೆ ಕೆಟ್ಟ ಹೆಸರು ಬರುತ್ತೆ. ನೀನೆಂಥ ದೀನ ಸ್ಥಿತಿಯಲ್ಲಿದೀಯಾ ಅಂತ ನಿಮ್ಮಪ್ಪ ಅಮ್ಮನ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ನನ್ನನ್ನೇ ಕೇಳಕ್ ಬಂದಿದಾರಲ್ವಾ? ಕೇಳಿ. ಅಯ್ಯೋ, ನಾವು ಪ್ರಶ್ನೆ ಮಾಡೋದಕ್ಕೇನು ಬಂದಿಲ್ಲ. ಸಾಕು, ನಮ್ ಸಕ್ಕು ಹಿತ್ಲಲ್ಲಿದ್ದಾಳ. ಅದ್ಗೆಗೋಸ್ಕರ ಬಂದ್ರ? ಸಕ್ಕು ಅದ್ಗೆ ಹಿತ್ಲಲ್ಲಿಲ್ಲ. ಮುಗೀತಾ? ಹೇಳಿದ್ದಾಯ್ತಾ? ಇಲ್ಲೇನ್ ನಡೀತಿದೆ? ಏನ್ ಮಾತಾಡ್ಕೋತಿದ್ದಾರೆ? ಇದೇನು ಗೊತ್ತಿಲ್ದೆ ಇಲ್ಲಿಗೆ ಬೆಕ್ಕು ಸಾಕ್ಷಿ ಅಂತೆ. ನೀನ್ ಹೇಳಿದ ತಕ್ಷಣ ಅವರಿಗೆ ಅರ್ಥ ಆಗಿರುತ್ತೆ. ಸರಿ, ಈಗ ಹೋಗು. ಏನ್ ನೋಡ್ತಿದ್ದೀರಾ? ನೋಡಿ, ಮೊದ್ಲು ನಮ್ ಗುಮಾಸ್ತ ಅವರು ಪರೀಕ್ಷೆ ಮಾಡ್ತಾರೆ, ಅಸ್ಲಿನಾ ನಕಲಿನಾ ಅಂತ. ಕೊಡಿ ಅಂತ ಏನ್ ಕೇಳ್ತಿದ್ದೀರಾ? ಅಯ್ಯೋ 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 ಅಯ್ಯೋ, ಅಂದ್ರೆ ನೀವು ಚಿನ್ನದ ಒಡವೆಗಳನ್ನ ತಂದಿಲ್ವಾ? ಮತ್ ಯಾಕೆ ಬಂದ್ರಿ ಇಲ್ಗೆ? ನಮ್ಮ ಒಪ್ಪಂದ ಅದೇ ಅಲ್ವಾ? ಹೌದು ಹೌದು, ಅದು ನಾವು ನಿಜವಾಗ್ಲೂ ಅದೇ ಕೆಲ್ಸದಲ್ಲೇ ಇದೀವಿ. ಆದ್ರೆ ನೀವು ಒಡವೆಗಳನ್ನ ಮಾಡ್ಸಿಲ್ಲ ಅಂದ್ಮೇಲೆ ಯಾಕೆ ಇಲ್ಲಿಗೆ ಬಂದ್ರಿ? ಮರ್ಯಾದೆ ಕಳ್ಕೊಳಕ? ಅಯ್ಯೋ, ನಾವು ನಮ್ಮ ಮಗಳು ಹೇಗಿದ್ದಾಳೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ವಾತಾವರಣ ಹೀಗಿರುವಾಗ ನಾವು ಅಲ್ಲಿ ನೆಮ್ಮದಿಯಾಗಿ ಹೇಗಿರೋದಕ್ಕಾಗತ್ತೆ ಹೇಳಿ? ಕೈ ಸುಟ್ಕೊಂಡ್ ಮೇಲೆ ಎಲೆ ಹಿಡ್ಕೊಂಡ್ ಆಗಿದೆ ನೋಡಿ. ಈಗ ಅಳ್ತಾ ದುಃಖ ಪಟ್ರೆ ಏನು ಪ್ರಯೋಜನ ಇಲ್ಲ. ತಪ್ಪು ಮಾಡೋ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು. ನಮಸ್ಕಾರ. ಬಂದ್ರಾ? ಪ್ರಶ್ನೆ ಮಾಡೋಕ್ ಬಂದ್ರಾ? ಒಡವೆಗಳನ್ನ ತರದೇ ಇರೋದಕ್ಕೆ ಯಾವ್ದಾದ್ರು ಹೊಸ ಕಾರಣ ಹೇಳಿ. ಯಾಕಂದ್ರೆ ನಮ್ದು ಬಡ್ಡಿ ವ್ಯಾಪಾರ. ಒಡವೆಗಳನ್ನ ಅಡವಿಟ್ಕೊಳ್ಳೋದು, ಸಾಲ ಕೊಡೋದು, ವಸೂಲಿ ಮಾಡೋದು, ಇದೆಲ್ಲ ನಮಗ್ ತುಂಬಾ ಚೆನ್ನಾಗ್ ಗೊತ್ತು. ಏನಂತೀರ ಗುಮಾಸ್ತ್ರೆ? ಅಯ್ಯೋ, ಅನುಮಾನನೇ ಇಲ್ಲ ಅಮ್ಮವ್ರೆ. 1 ತಿಂಗಳ ಬಡ್ಡಿ ಕಟ್ಟಿ ಅಂದ್ರೇನೆ ತಪ್ಪಿಸ್ಕೊಳಕ್ಕೆ 100 ಕಾರಣನ ಹೇಳ್ತಾರೆ. ಇನ್ನು ಇವರು 30 ತೊಲ ಚಿನ್ನ ಕೊಡ್ಬೇಕು. ನಿಮಗ್ ನೆಪ್ಗಳನ್ನ ಹೇಳದೇ ಇರ್ತಾರ? ನಿಮ್ ಕಡೆ ಕನಿಕರದಿಂದ ನೋಡಿದ್ರೆ ನೀವು ಬೇಡ ಅಂತೀರಾ ಅಂತ ಅನ್ಕೊಂಡಿದ್ದಾರೆ ಅನ್ಸತ್ತೆ. ಅಮ್ಮ, ಇವರು ಚಿನ್ನದ ಒಡವೆಗಳ ಬಗ್ಗೆ ಬಾಯೇ ಬಿಡ್ತಾ ಇಲ್ಲ. ಅವ್ರ ಮುದ್ದಿನ ಮಗಳು ಹೇಗಿದ್ದಾಳೆ ಅಂತ ನೋಡ್ಕೊಂಡು ಹೋಗಕ್ ಬಂದಿದಾರಂತೆ. ಬಂದ ತಕ್ಷಣ ಕೇಳ್ದೆ, ಒಡವೆಗಳನ್ನ ತಂದಿದ್ದೀರಾ ಅಂತ. ಏನು ಗೊತ್ತಿಲ್ದಿರೋ ಹಾಗೆ ನೋಡ್ತಿದ್ದಾರೆ. ಸ್ವಲ್ಪ ಸಮಯ ಬೇಕಂತೆ. ಅವ್ರು ಹೇಳೋದ್ ನಿಜಾನೇ. ಇಷ್ಟು ಬೇಗ ಒಡವೆಗಳನ್ನ ತಂದು ಕೊಟ್ರೆ ಇವ್ರೇ ಕಳ್ರು ಅಂತ ಗೊತ್ತಾಗ ಹೋಗುತ್ತೆ. ನಿಜ ಹೊರಗ್ ಬಂದ್ಬಿಡುತ್ತೆ. ನಾನು ಇವ್ರ ಊರಿಗೆ ಹೋಗಿ ರಾಧಾಂತ ಮಾಡಿದ್ರೆ ಇವ್ರು ಹೆದರ್ಕೊಂಡು ಬಚ್ಚಿಟ್ಟಿರೋ ಒಡವೆಗಳನ್ನ ಕೊಟ್ಟ ಹಾಗಾಗತ್ತೆ. ಅದಕ್ಕೆ ಕೊಡ್ತಾ ಇಲ್ಲ ಅಲ್ವಾ? ಅಲ್ಲ, ನೀವೇನ್ ಮಾತಾಡ್ತಿದ್ದೀರಾ? ನಿಜಾನೇ ಮಾತಾಡ್ತಾ ಇದ್ದೀನಿ. ನನಗೆ ನಿಮ್ ಬಗ್ಗೆ ಚೆನ್ನಾಗ್ ಗೊತ್ತು. ಇವ್ರು ತುಂಬಾ ಬುದ್ಧಿವಂತರು ಯಮುನಾ. ಸಿಕ್ಕಾಕೊಳ್ದೆ ಇರೋಕೆ ಎಲ್ಲಾ ತರದ ಉಪಾಯಗಳನ್ನು ಮಾಡ್ತಾರೆ. ಅಯ್ಯೋ, ಇಲ್ಲ ಇಲ್ಲ, ನಾವು ನಿಜವಾಗ್ಲೂ ಅಂತವ್ರಲ್ಲ. ನಮ್ ಸಕ್ಕುನ ಮನೆ ಒಳಗೆ ಸೇರಿಸ್ಕೊಂಡಿದ್ದೀರಾ? ನಾವು ನಮ್ ಸಕ್ಕುನ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಷ್ಟೇನಾ? ಆದ್ರೆ ಆಗ್ಲೇ ಒಂದು ಪ್ರಶ್ನೆನ ಅರ್ಧದಲ್ಲೇ ನಿಲ್ಲಿಸ್ಬಿಟ್ರಿ. ಅದಕ್ಕೆ ಉತ್ತರ ಬೇಕಾ? ಹೇಳ್ತೀನಿ. ಸಮಸ್ಯೆಗಳು, ಸುತ್ತಮುತ್ತ ಸಮಸ್ಯೆಗಳೇ ಇವೆ. ಯಾತನೆ ಅನುಭವಿಸ್ತಾ ಇದೀವಿ. ಮುಖ ಯಾಕೆ ಹಾಗೆ ಮಾಡ್ಕೊಂಡ್ರಿ? ಸಮಸ್ಯೆಗಳಿಗೆ ನಾನ್ ಕಾರಣ ಅಲ್ಲ. ನಿಮ್ಮ ಮಗಳಿಂದಾನೇ ಸಮಸ್ಯೆಗಳು ಬರ್ತಿವೆ. ನಿಮ್ಮ ಮಗಳೇ ನಮಗ್ ತೊಂದರೆ ಕೊಡ್ತಿದ್ದಾಳೆ, ನಮಗ್ ನೋವು ಕೊಡ್ತಿದ್ದಾಳೆ.
ನೆನ್ನೆ ಕೂಡ ಇಲ್ಲೇ ಈ ಜಾಗದಲ್ಲೇ ಬಂಧುಗಳ ಮುಂದೆ ನನ್ನ ಮರ್ಯಾದೆ ತೆಗೆದುಬಿಟ್ಲು.